ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪವಿತ್ರ ಗೌಡಗೆ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರನ್ನ ಕಂಡ್ರೆ ಆಗೋದಿಲ್ವಂತೆ. ವಿಜಯಲಕ್ಷ್ಮಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರ? ಹೌದು, ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಅನ್ನುವ ಗಂಭೀರ ಪ್ರಕರಣದಲ್ಲಿ ಸದ್ಯ ಜೈಲು ಕಂಬಿ ಎಣಿಸ್ತಾ ಇರುವ ವಿಚಾರ ಇಡೀ ರಾಜ್ಯಕ್ಕೆ ತಿಳಿದಿದೆ. ಈ ಐ ಪ್ರೊಫೈಲ್ ಪ್ರಕರಣದ ಸುತ್ತ ದಿನಕ್ಕೊಂದು ಹೊಸ ಸುದ್ದಿಗಳು, ಸ್ಫೋಟಕ ವಿಚಾರಗಳು ಹೊರ ಬರ್ತಾನೆ ಇರುತ್ತೆ. ಈ ಕರಾಳ ಅಧ್ಯಾಯದ ನಡುವೆ ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಆಪ್ತೆ ಪವಿತ್ರ ಗೌಡ ಅವರ ನಡುವಿನ ಶೀತಲ ಸಮರದ ಬಗ್ಗೆ ಅಚ್ಚರಿಯ ಸಂಗತಿಯೊಂದು ಜೈಲಿನ ಗೋಡೆಗಳ ಹಿಂದಿನಿಂದಲೇ ಬಯಲಾಗಿದೆ. ಈ ವಿಚಾರವನ್ನು ಹೊರಹಾಕಿದ್ದು ಬೇರಾರೂ ಅಲ್ಲ, ಈಗಾಗಲೇ ಹೇಳಿದಾಗೆ ಒಂದು ಕಡೆ ದರ್ಶನ್ ಪ್ರಕರಣದ ಆರೋಪಿ ಅಲ್ಲ, ಬದಲಾಗಿ ಬೇರೊಂದು ಪ್ರಕರಣದ ಅಡಿ 3 ತಿಂಗಳುಗಳ ಕಾಲ ಅದೇ ಜೈಲಿನಲ್ಲಿ ಇದ್ದಂಥವ್ರು. ಜೈಲುವಾಸದ ಆ ಕೆಲವು ದಿನಗಳಲ್ಲಿ ಪವಿತ್ರ ಗೌಡ ಅವರೊಂದಿಗೆ ಇದ್ದಂಥದ್ದು ಅಥವಾ ತಾನು ಕಣ್ಣಾರೆ ಕಂಡ ಹಾಗೆ ಕಿವಿಯಾರ ಕೇಳಿದ ಸಂಗತಿಗಳನ್ನ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಅವರ ಬದುಕಿನಲ್ಲಿರುವ ಈ ಇಬ್ಬರು ಮಹಿಳೆಯರ ನಡುವೆ ಎಂಥದ್ದೊಂದು ಸಂಘರ್ಷ ಇತ್ತು ಅನ್ನೋದಕ್ಕೆ ಈಗಾಗಲೇ ಮಾತುಗಳು ಒಂದು ಕಡೆ ಕನ್ನಡಿಯನ್ನ ಹಿಡಿಯುತ್ತೆ. ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿದಂತಹ ಅವರು ವಿಜಯಲಕ್ಷ್ಮಿ ಅವರ ಬಗ್ಗೆ ಪವಿತ್ರ ಗೌಡ ಎಂಥ ಸಂಕುಚಿತ ಹಾಗೆ ದ್ವೇಷದ ಮನಸ್ಥಿತಿ ಹೊಂದಿದ್ರು ಅನ್ನೋದನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಪವಿತ್ರ ಗೌಡ ಅವರು ಸದಾಕಾಲ ವಿಜಯಲಕ್ಷ್ಮಿ ಅವರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರದಂತಹ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಪಾಪ ಆ ಅಮ್ಮನ ವಿಜಯಲಕ್ಷ್ಮಿ ಬಗ್ಗೆ ಪವಿತ್ರ ಏನೇನೋ ಹೇಳ್ತಾಳೆ, ಅವಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾಳೆ ಅಂತೆಲ್ಲ ದೂರ್ತಾಳೆ. ಆಕೆಯದ್ದು ತುಂಬಾ ಕೆಟ್ಟ ಮನಸ್ಥಿತಿ ಅಂತ ಹೇಳಿದ್ದಾರೆ. ಇನ್ನು ಇದರತ್ತ ವಿಜಯಲಕ್ಷ್ಮಿ ಅವರ ಬಗ್ಗೆ ಆಪ್ತ ವಲಯದಲ್ಲಿ ಹಾಗೂ ಜೈಲಿನ ಒಳಗೂ ತೇಜೋವಧೆ ಮಾಡುವ, ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನವನ್ನ ಪವಿತ್ರ ನಿರಂತರವಾಗಿ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಜೈಲಿನಲ್ಲಿ ನಡೆದ ಮತ್ತೊಂದು ಕುತೂಹಲಕಾರಿ ಘಟನೆಯನ್ನ ಈಗಾಗಲೇ ಹೇಳಿದ್ದು, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಆನಿವರ್ಸರಿ ಟೈಮ್ ನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗುವುದಕ್ಕೆ ವಿಜಯಲಕ್ಷ್ಮಿ ಅವರು ಅನುಮತಿ ಕೇಳಿದ್ದಾರೆ ಅನ್ನುವ ಸುದ್ದಿಗಳು ನಿರಂತರವಾಗಿ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ವು. ಜೈಲಿನ ದಿನಪತ್ರಿಕೆಗಳಲ್ಲಿ ಬರ್ತಿದ್ದ ಈ ಸುದ್ದಿಯನ್ನ ನೋಡಿದ ತಕ್ಷಣ ಪವಿತ್ರ ಗೌಡ ತೀವ್ರ ಅಸಮಾಧಾನಗೊಳ್ತಿದ್ರು. ದರ್ಶನ್ ಅವರು ಆಕೆಯನ್ನ ಭೇಟಿಯಾಗೋದಕ್ಕೆ ಕೇಳಿಲ್ಲ, ಅವಳೇ ವಿಜಯಲಕ್ಷ್ಮಿನೇ ಕೇಳಿದ್ದಾಳೆ, ಪತ್ರಿಕೆಯವರು ಸುಮ್ಮನೆ ಅವರಿಗೆ ಏನ್ ಬೇಕೋ ಅದನ್ನ ಬರೆದು ಬಿಡ್ತಾರೆ ಅಂತ ತಮ್ಮ ಅಸಹನೆಯನ್ನ ಹೊರಹಾಕ್ತಿದ್ರು. ಇನ್ನು ವಿಜಯಲಕ್ಷ್ಮಿ ಅವರನ್ನ ಕಂಡ್ರೆ ಪವಿತ್ರಾಗಿ ಆಗೋದೇ ಇಲ್ವಾ ಅನ್ನುವ ಪ್ರಶ್ನೆಗೂ ಕೂಡ ಮಾತಾಡಿದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ಆಳವಾಗಿ ಗಮನಿಸಿದಾಗ ಕೇವಲ ಒಂದು ಕೊಲೆ ಪ್ರಕರಣ ಅಷ್ಟೇ ಅಲ್ಲದೆ ದರ್ಶನ್ ಅವರ ವೈಯಕ್ತಿಕ ಬದುಕಿನ ದ್ವೇಷ, ಅಸೂಯೆ ಮತ್ತು ಸಂಘರ್ಷಗಳು ಜೈಲಿನ ಒಳಗೂ ಹೇಗೆ ಮುಂದುವರಿಯಲಿದೆ ಅನ್ನೋದರ ಬಗ್ಗೆಯೂ ಕೂಡ ಅರ್ಥ ಆಗ್ತಾ ಇದೆ. ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ನಂತಹ ಆರೋಪಗಳನ್ನ ಮಾಡುವ ಮಟ್ಟಿಗೆ ಪವಿತ್ರ ಗೌಡ ಅವರಲ್ಲಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಎಷ್ಟೊಂದು ಅಭದ್ರತೆ ಮತ್ತು ದ್ವೇಷ ಮನೆ ಮಾಡಿತ್ತು ಅನ್ನೋದನ್ನ ಜೈಲಿನಲ್ಲಿದ್ದಂತಹ ಈಗ ಪುಷ್ಟೀಕರಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು ತಮ್ಮ ಗಂಡನನ್ನ ಭೇಟಿ ಆಗೋದಕ್ಕೆ ಯತ್ನ ಮಾಡಿದ್ರು, ಅದನ್ನು ಸಹಿಸಲಾಗದಂತಹ ಅಸೂಯೆ ಪವಿತ್ರ ಗೌಡ ಅವರಲ್ಲಿ ಇತ್ತು ಅನ್ನೋದನ್ನ ದೃಢಪಡಿಸಿದ್ದಾರೆ. ಇನ್ನು ಜೈಲಿನ ಗೋಡೆಗಳ ಒಳಗೆ ಕೆಲವು ದಿನಗಳ ಕಾಲ ಇದ್ದಂತಹ ಈಕೆ ಈ ಇಡೀ ಹೈಡ್ರಾಮಾ ಪ್ರಕರಣದ ಮತ್ತೊಂದು ಕರಾಳ ಮುಖವನ್ನ ಹಾಗೂ ಮಾನಸಿಕ ತುಮುಲಗಳನ್ನ ಸಾರ್ವಜನಿಕರ ಮುಂದೆ ಇಡ್ತಿದ್ದಾರೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.